ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠಕ್ಕೆ ಕುತ್ತು ಬರುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರು ಬದಲಾವಣೆ ಆಗ್ತಾರಾ? ಸ್ವಾಮೀಜಿ ಬದಲಾವಣೆ ಮಾಡ್ತಾರಾ? ಎಂಎಲ್ಎ ಕಾಶಪ್ಪನವರ್ ಈ ಹಿಂದೆ ಮೀಸಲಾತಿ ಹೋರಾಟದಲ್ಲಿ ಕಾಶಪ್ಪನವರ್ ಹಾಗೇನೆ ಸ್ವಾಮೀಜಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದನ್ನ ನಾವು ನೋಡಿದ್ವಿ, ಪಾದಯಾತ್ರೆ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಇದೇ ಕಾಶಪ್ಪನವರ್ ಸ್ವಾಮೀಜಿ ಬದಲಾವಣೆಗೆ ಚಿಂತನೆಯನ್ನ ನಡೆಸಿದ್ದಾರಾ ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರಿಗೆ ಕೊಕ್ ನೀಡಲಾಗುತ್ತಾ? ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಕಾಶಪ್ಪನವರ್ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಪೀಠಾಧ್ಯಕ್ಷರನ್ನ ಬದಲಾವಣೆ ಮಾಡುವಂತ ಸುಳಿವದು. ಹಾಗಾದ್ರೆ ಏನ್ ಹೇಳಿದ್ದಾರೆ ಕಾಶಪ್ಪನವರು? ಅವ್ರ ಮಾತಿನ ತಾತ್ಪರ್ಯ ಏನು? ಬದಲಾವಣೆ ಕಾಲ ಬಂದಾಗ ಯಾರು ತಡೆಯಲ್ಲ, ಸುನಾಮಿ ಅನ್ನೋದು ಹೇಳಿ ಕೇಳಿ ಬರಲ್ಲ ಅಂತೇಳಿ ಎಚ್ಚರಿಕೆ ಕೊಡೋ ಮುಖಾಂತರ ಶ್ರೀಗಳ ಬದಲಾವಣೆ ಆಗುತ್ತೆ ಅಂತ ಹೇಳಿ ಕಾಶಪ್ಪನವರು ಹೇಳ್ಕೊಂಡಿದ್ದಾರೆ. ಹಲವು ದಿನಗಳಿಂದ ಶ್ರೀಗಳ ಜೊತೆಯಲ್ಲಿ ಕಾಶಪ್ಪನವರಿಗೆ ವೈಮನಸ್ಸಿತ್ತು. ಅಲ್ಲದೆ ಶ್ರೀಗಳು ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ಮಾಡ್ತಲೇ ಇದ್ದಾರೆ. ಇದೇ ಕಾರಣಕ್ಕೆ ಕಾಶಪ್ಪನವರ್ ಪೀಠಾಧ್ಯಕ್ಷರನ್ನ ಚೇಂಜ್ ಮಾಡುವ ಬಗ್ಗೆ ಮಾತನಾಡಿದ್ದಾರೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ. ಕಾಯ್ದು ನೋಡ್ರಿ, ಇದೇ ಆಗೋದು. ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲಂತ. ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ. ಹೆಂಗಾಗತ್ತಾನ? ಹೆಂಗಾತ ಹೇಳಿ ಕೇಳಿ ಬಂತಾನ? ಅದು ಹಂಗ ಇವ್ರ ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗತ್ತೆ. ಮಠ ಕಟ್ಟಿಲ್ಲ, ಸಮಾಜ ಕಟ್ಟಿನಿ ರೀ. ಯಾರೀ ಕಟ್ಟಿದವ್ರು? ಎಲ್ಲಿದ್ರಿ ಇವ್ರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವ್ರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವ್ ನಾನು. ಹನ್ನಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿ ಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ರು ನಾನು. ಇವ್ರು ಯಾರು ಇದ್ರು ಹಿಂದೆ? ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈ ಹಿಂದೆ ಮೀಸಲಾತಿ ಹೋರಾಟದಲ್ಲಿ ಜಂಟಿಯಾಗಿ ಇಬ್ರು ಕಾಣಿಸ್ಕೊಂಡಿದ್ರು, ಪಾದಯಾತ್ರೆಯನ್ನು ಮಾಡಿದ್ರು. ಆದ್ರೆ ಸರ್ಕಾರದ ವಿರುದ್ಧ, ಯಾವುದೇ ಸರ್ಕಾರ ಬಂದ್ರು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾತ್ರ ಸ್ವಾಮೀಜಿ ಬಿಟ್ಟಿರಲಿಲ್ಲ. ಈಗ ಕಾಶಪ್ಪನವರು ಮತ್ತೆ ಶ್ರೀಗಳ ನಡುವೆ ವೈಮನಸ್ಸಿಗೆ ಕಾರಣ ಆಗಿರೋದೇನು? ಬದಲಾವಣೆ ಆಗದೇ ಆದ್ರೆ ಯಾವಾಗ ಆಗ್ಬೋದು? ಶರ್ಮಿತಾ, ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆಗ್ರಹಿಸಿ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇರುವಂತದ್ದು ಎಲ್ರಿಗೂ ಗೊತ್ತಿರುವಂತದ್ದು. ಇದು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯಿತು. ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು. ಆ ಪಾದಯಾತ್ರೆಯಲ್ಲಿ ಇವತ್ತಿನ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು ಹಾಗೂ ವಿಜಯಪುರದ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಬ್ರು ಕೂಡ ಒಗ್ಗಟ್ಟಿನಿಂದ ಮತ್ತು ಸ್ವಾಮೀಜಿಯವರ ಜೊತೆಗೆ ಬೆನ್ನೆಲುಬಾಗಿ ನಿಂತು ಹೋರಾಟವನ್ನ ನಡೆಸಿದ್ರು. ಆ ಹೋರಾಟ ಸಾಕಷ್ಟು ಸದ್ದನ್ನು ಕೂಡ ಮಾಡಿತ್ತು. ಅದಾದ ಬಳಿಕ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಅದಾದ ಬಳಿಕ ಎಲ್ಲೋ ಒಂದ್ ಕಡೆ ಈ ಒಂದು ಹೋರಾಟದಿಂದ ಕಾಶಪ್ಪನವರ ಹಾಗೂ ಏನು ಇಳಿದಂತೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತಹ ಪಂಚಮಸಾಲಿ ನಾಯಕರು ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಾಗಿ ತಟಸ್ಥ ನಿಲುವನ್ನು ತೆಗೆದುಕೊಂಡ್ರು, ವಿಮುಖರಾಗ್ತಾ ಇದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂತು. ಆದ್ರೆ ಸ್ವಾಮೀಜಿ ಮಾತ್ರ ಹಿಂದಿನ ಬಿಜೆಪಿ ಸರ್ಕಾರದಲ್ಲಾಗಿರ್ಬೋದು, ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಾಗಿರ್ಬೋದು ತಮ್ಮ ಹೋರಾಟವನ್ನ ಮುನ್ನಡೆಸ್ಕೊಂತ ಬಂದಿದ್ದಾರೆ. ಕಳೆದ ಬಾರಿ ಏನು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಮುತ್ತಿಗೆ ಹಾಕ್ತೀನಿ ಅನ್ನುವಂತ ಒಂದು ಕರೆಯನ್ನ ನೀಡಿದ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ವಿಜಯಾನಂದ ಕಾಶಪ್ಪನವರವರು ಆ ಒಂದು ಮುತ್ತಿಗೆಯನ್ನ ಹಾಕಬಾರದು, ಆ ಹೋರಾಟವನ್ನ ಕೈ ಬಿಡಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದಿಷ್ಟು ವಿಚಾರಗಳು ನ್ಯಾಯಾಲಯದಲ್ಲಿ ಇರೋದ್ರಿಂದಾಗಿ ಅವಕ್ಕೊಂದಿಷ್ಟು ಕಾಲಾವಕಾಶ ಕೇಳಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಆ ಒಂದು ಮನವೊಲಿಕೆ ಪ್ರಯತ್ನಕ್ಕೆ ಎಲ್ಲೊಂದ್ ಕಡೆ ಸ್ವಾಮೀಜಿಯವರು ಮಣೆ ಹಾಕಿರ್ಲಿಲ್ಲ. ಬದಲಿಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಅಲ್ಲಿ ಯತ್ನಾಳ್ ಅವರು ನೇತೃತ್ವವನ್ನು ವಹಿಸ್ಕೊಂಡಿದ್ರು. ಆಗಿನಿಂದ ಇವತ್ತಿನವರೆಗೂ ಕೂಡ ನಿರಂತರವಾಗಿ ಒಂದು ವಿಜಯಾನಂದ ಕಾಶಪ್ಪನವರ ಮತ್ತು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವ ಜಯ ಸ್ವಾಮೀಜಿ ನಡುವೆ ಒಂದು ವೈಮನಸ್ಸು, ಭಿನ್ನಾಭಿಪ್ರಾಯ ಮುಂದುವರಿತಾನೆ ಬಂದಿದೆ. ಇವತ್ತು ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನು ವಿರೋಧಿಸಿ ಈಗಾಗಲೇ ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯ ಈ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಮೇ 13ನೇ ತಾರೀಕಿಗೂ ಕೂಡ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ವಿಜಯಾನಂದ ಕಾಶಪ್ಪನವರಿಗೆ ಇರುಸುಮುರುಸನ್ನ ತಂದಿದೆ. ಹೀಗಾಗಿನೇ ಸ್ವಾಮೀಜಿಯವರು ಎಲ್ಲ ಒಂದ್ ಕಡೆ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಏಕ ವ್ಯಕ್ತಿಯ ಪರವಾಗಿ ಸಮುದಾಯ ಇದೆ ಎನ್ನುವಂತ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಸ್ವಾಮೀಜಿಯವರನ್ನ ಎಲ್ಲೋ ಒಂದ್ ಕಡೆ ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ನಡೆದಿದೆ ಅನ್ನೋದನ್ನ ಸುಳಿವು ನೀಡಿದ್ದಾರೆ. ಆದ್ರೆ ಈ ಒಂದು ಪ್ರಕ್ರಿಯೆ ಮುಂದೆ ಯಾವೆಲ್ಲ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮುಂದಿನ ಸುದ್ದಿ, ಶಿವಮೊಗ್ಗದಲ್ಲಿ ನಾಪತ್ತೆಯಾಗಿದ್ದ 5 ಬಾಲಕರು ಪತ್ತೆಯಾಗಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ.
ಕುಮರಿ ನಾರಾಯಣಪುರದಲ್ಲಿ ನಾಪತ್ತೆ ಆಗ್ಬಿಟ್ಟಿದ್ರು ಹುಡುಗರು. ಮೀನ್ ಹಿಡಿಯಕ್ಕೆ ಅಂತ ಹೋಗಿದ್ರು, ಅಲ್ಲೇ ನಾಪತ್ತೆ ಆಗ್ಬಿಟ್ಟಿದ್ರು. ಪೋಷಕರಿಗೆ ಆತಂಕ ಇತ್ತು. ಅಂದ್ರೆ ನಮ್ಮ ಮಕ್ಕಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರ ಆರೋಪಗಳನ್ನು ಮಾಡಿದ್ರು. ಮೀನ್ ಹಿಡಿಯಕ್ಕೆ ಅಂತ ಹೋದಂತ ಹುಡುಗರು ನಾಪತ್ತೆಯಾಗಿದ್ರು. ಇದೀಗ ಪತ್ತೆ ಆಗಿದ್ದಾರೆ, ತೋಟದಲ್ಲಿ ಪತ್ತೆ ಆಗಿದ್ದಾರೆ 5 ಜನ ಹುಡುಗರು. ಇನ್ನು ಮಕ್ಕಳನ್ನ ಕಂಡು ಪೋಷಕರು ಖುಷಿಯಾಗಿದ್ದಾರೆ. ಪೊಲೀಸರು ಪೋಷಕರಿಗೆ ಮಕ್ಕಳನ್ನು ಒಪ್ಪಿಸಿದ್ದಾರೆ. ನಿನ್ನೆ ಸಂಜೆ ಚಾನೆಲ್ನಲ್ಲಿ ಮೀನ್ ಹಿಡಿಯೋಕೆ ಹೋಗಿ 5 ಜನ ಹುಡುಗರು ನಾಪತ್ತೆಯಾಗ್ಬಿಟ್ಟಿದ್ರು. ಭದ್ರಾವತಿ ತಾಲೂಕಿನ ಕುಮರಿ ನಾರಾಯಣಪುರ ಗ್ರಾಮದ ಪಕ್ಕದಲ್ಲೇ ಇದ್ದಂತ ತೋಟದಲ್ಲಿ ಮಕ್ಕಳು ಸಿಕ್ಕಿದ್ದಾರೆ. ರಾತ್ರಿ ತೋಟದಲ್ಲೇ ಈ ಮಕ್ಕಳು ಉಳ್ಕೊಂಡಿದ್ರು ಅಂತ ಗೊತ್ತಾಗಿದೆ.